ಈ 3 ವರ್ಷಗಳಲ್ಲಿ ನಾನು ಚೆನ್ನಿಗರಾಯನಿಗೆ ನನಗೆ ತಿಳಿದಿರೋ ಶಾನುಭೋಗಕ್ಕೆ ವಿಷಯನೆಲ್ಲ ಹೇಳ್ಕೊಟ್ಟಿನಿ. ಮಗ ಕೂಡ ತಂದೆ ಹಾಗೆ ಇರ್ಬೋದು ಅಂದ್ಕೊಂಡಿದ್ದೆ. ಆದರೆ ಚೆನ್ನಿಗರಾಯ ಅವ್ರ ತಂದೆಯವ್ರ ಮಟ್ಟಕ್ಕೆ ಬೆಳೀತಾನೆಯೇ ಅಂತ ನನ್ನ ಅನುಮಾನ. ಅವ್ರಿಗೆ ವಯಸ್ಸಾಯ್ತು ನೋಡು, ಅದಕ್ಕೆ ಹಂಗೆ ಸುಳ್ಳು ಹೇಳ್ತಾರೆ. ನೋಡು, ಮೊದಲು ಊರಿಗೆ ಹೋದ ತಕ್ಷಣ ಪಟೇಲನ ಮನೆಗೆ ಹೋಗಿ ಶಾನುಭೋಗಕ್ಕೆ ಕೊಡು ಅಂತ ಕೇಳ್ಕೊಂಬ. ನಾನೇನೋ ಕೊಡೋಕೆ ಸಿದ್ಧವಾಗಿದ್ದೀನಿ ಕಣ್ರವ. ಆದರೆ ಮೊನ್ನೆ ಅಮೂಲ್ದಾರ್ ನೋಡೋಕೆ ಹೋದಾಗ ಅವ್ರು ಏನಂದ್ರೆ ಗೊತ್ತಾ, ಆ ದಾಖಲೆ ಇಲ್ಲ ನಮ್ಮ ತಾವಿರಕ್ಕಿಲ್ಲ ಕಣವ, ಸರ್ಕಾರದಾಗ ಇರ್ತದೆ. ಅದನ್ನ ತೆಗ್ಸಿ ನೋಡೋಕ್ಕೆ 50 ರೂಪಾಯಿ ಫೀಸ್ ಕೊಡಬೇಕು. ಪಟೇಲ ಸುಳ್ಳು ಹೇಳ್ತಾ ಇದ್ದಾನೆ ಅಂತೀರಾ? ಆ ಪಟೇಲ ಕೇಳಿದ್ದನ್ನು ಕೊಟ್ಬಿಡಿ. ಆಮೇಲೆ ಡೆಪ್ಟಿ ಕಮಿಷನರ್ಗೆ ಒಂದು ಅರ್ಜಿ ಬರ್ಕೊಡಿ. ಮಾನ್ಯವಂತರಾದ ಡಿಪ್ಟಿ ಕಮಿಷನರ್ಗೆ. ಅವ್ರೇನು ಉತ್ತರ ಬರೀತಾರೋ ಜನನ್ನೇ ಕಳಿಸ್ತಾರೋ? ಚನ್ಗ, ಡಿಪ್ಟಿ ಕಮಿಷನರು ಯಾರನ್ನಾರು ಕಳಿಸ್ತಾರೇನೋ. ನೀನು ನಾಳೆಯಿಂದ ಗುಡಿ ಹತ್ರನೇ ಕಾಯ್ತಾ ಇರು. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು, ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಎಲ್ಲ ಸಹಿಸಿ ಮುಂದೆ ಪಯಣ, ಬದುಕೆ ವಿಸ್ಮಯ ರಂಗ. ಎಲ್ಲೋ ಅಡಗಿ ಕುಳಿತ ಬಾಣ, ಇರವು ವಿಷಮ ಸಂಗ. ಹೃದಯ ಗೃಹವೇ ಬಿರಿದು ಭಂಗ, ಬಾಳುವ